ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಶನಿವಾರ ಮತ್ತು ಶುಕ್ರವಾರದ ವಿಡಿಯೋ. ಒಂದು ಹರಕೆ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳಗ್ಗೆನೇ ಬೇಗ ರೆಡಿಯಾಗಿ ಅಣ್ಕಾಯಿ ಮಾಡ್ಸೋಕ್ಕೆ ಪೂಜೆ ಐಟಮ್ಸ್ ಎಲ್ಲ ತಗೊಂಡು ಹೊರಟ್ವಿ. ಇದು ಬಗಲ್ಗುಂಟೆಲಿರೋ ಮಾರಮ್ಮ ತಾಯಿ ದೇವಸ್ಥಾನ. ಕೊನೆ ಆಷಾಢ ಶುಕ್ರವಾರ ಆಗಿದ್ರಿಂದ ತುಂಬ ರಶ್ ಇರುತ್ತೇನೋ ಅಂದ್ಕೊಂಡೆ, ಬಟ್ ಅಷ್ಟೇನು ಜನ ಇರಲಿಲ್ಲ. ಆ ತಾಯಿ ದೇವಸ್ಥಾನದಲ್ಲಿ ವಾರದ ದಿನಗಳಲ್ಲಿ ಜನ ಇದ್ದೇ ಇರ್ತಾರೆ, ಹಂಗಾಗಿ ಅಷ್ಟೇನು ರಶ್ ಅಂತ ಅನ್ನಿಸ್ಲಿಲ್ಲ. ಪೂಜೆ ಎಲ್ಲ ಚೆನ್ನಾಗಾಯಿತು. ಸೊ ಬೆಳಗ್ಗೆ ಬೇಗ ಎದ್ದಿದ್ರಿಂದ ನನ್ನ ಮಗ ಸ್ವಲ್ಪ ಆಟ ಮಾಡ್ತಾ ಇದ್ದ, ಹಾಗಾಗಿ ಅವನ್ನ ಸಮಾಧಾನ ಮಾಡೋಕ್ಕೆ ಅವನ ಜೊತೆ ಹಿಂಗೆ ಆಟ ಆಡ್ತಾ ಇದ್ದೆ. ಅದಾದಮೇಲೆ ಮನೆಗೆ ಬಂದು ತಿಂಡಿ ಮಾಡಿದೆ. ಅವ್ನು ತಿಂಡಿ ತಿಂದು ಮಲ್ಕೊಂಡ. ಅವ್ನು ಮಲಗಿದ ಟೈಮಲ್ಲಿ ಅಡುಗೆ ಎಲ್ಲ ಮುಗಿಸ್ಕೊಂಡ್ವಿ, ನಾನು ನಮ್ಮ ಅತ್ತೆ ಸೇರಿಕೊಂಡು. ನನ್ನ ನಾದಿನಿ ಮಗಳು ಬಂದಿದ್ಲು, ಅವಳು ನಿದ್ದೆ ಮಾಡ್ತಾ ಇದ್ಲು. ಗಲಾಟೆ ಮಾಡೋನ್ನ ಅವಳನ್ನ ಎಬ್ಬರಿಸ್ತಾನೆ ನನ್ನ ಮಗ ಅಂತ ಹೊರಗಡೆ ಕರ್ಕೊಂಡ್ಬಂದು ಆಟ ಆಡಿಸ್ತಾ ಇದ್ದೆ. ಇದು ಶನಿವಾರದ ವಿಡಿಯೋ. ನನ್ನ ಮಗ ಸ್ವಲ್ಪ ಆಟ ಮಾಡ್ತಿದ್ದ, ರಾತ್ರಿ ಎಲ್ಲ ಎದ್ದೆದ್ದು ಆಳೋದು ಆ ಥರ ಎಲ್ಲ ಮಾಡ್ತಿದ್ದ. ಹಾಗಾಗಿ ಒಂದು ಯಂತ್ರ ಹಾಕ್ಸ್ಕೊಂಬರೋಣ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ಯಲಹಂಕ ಅಟ್ಟೂರ್ ಲೇಔಟಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ. ಪಕ್ಕದಲ್ಲೇ ಒಂದು ಶನೀಶ್ವರ ದೇವಸ್ಥಾನ ಇತ್ತು, ಹಾಗಾಗಿ ಅಲ್ಲೂ ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ವಿ. ಹೋಗುವಾಗ ಒಂದು ಸಣ್ಣ ಆಕ್ಸಿಡೆಂಟ್, ಬಟ್ ದೇವ್ರ ದಯೆ ಯಾರಿಗೂ ಏನೂ ಆಗಿಲ್ಲ. ಮುಂದೆ ಒಂದು 2 ವೀಲರ್ ಹೋಗ್ತಿತ್ತು, ಮಳೆ ಬರ್ತಿದ್ರಿಂದ ಗುಂಡಿ ಕಾಣದೆ ಗಾಡಿ ಗುಂಡಿ ಒಳಗೆ ಬಿಟ್ಬಿಟ್ರು. ಅವರೇನೋ ಸೈಡ್ಗೆ ಬಿದ್ದರು, ಬಟ್ ಗಾಡಿ ಬಂದು ನಮ್ಮ ಕಾರಿಗೆ ಡಿಕ್ಕಿ ಹೊಡಿತು. ಹಾಗಾಗಿ ನಮ್ಮ ಕಾರ್ ಸ್ವಲ್ಪ ಡ್ಯಾಮೇಜ್ ಆಯಿತು. ಅವ್ರಿಗೂ ಏನು ತೊಂದರೆ ಆಗಲಿಲ್ಲ, ನಮಗೂ ಏನು ತೊಂದರೆ ಆಗಲಿಲ್ಲ. ಬಟ್ ಯಾರ್ದು ತಪ್ಪಿಗೆ ನಮ್ಮ ಗಾಡಿ ಪ್ರಾಬ್ಲಮ್ ಆಯಿತು. ಗಾಡಿ ಡ್ರೈವ್ ಮಾಡುವಾಗ ಎಷ್ಟೇ ಕೇರ್ಫುಲ್ ಆಗಿದ್ರು ಕಡಿಮೆನೇ. ಒಂದು ಸೈಡ್ ಬಂಪರ್ ಫುಲ್ ಬಂದುಬಿಟ್ಟಿತ್ತು, ಕೈಯಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿರೋದ್ರಿಂದ ಈ ಥರ ಕಾಣಿಸ್ತಿದೆ. ಸೊ ಡ್ರೈವಿಂಗ್ ಮಾಡುವಾಗ ಬೇರೆ ಏನು ಯೋಚನೆ ಮಾಡದೆ ನೀಟಾಗಿ ದಾರಿ ನೋಡಿಕೊಂಡೇ ಗಾಡಿ ಓಡಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.